ಸ್ವಲ್ಪ ತಡೀರಿ. ಯಾಕೆ? ಈಗೇನಾಯ್ತು? ಹಸುಗಳು ಕೂಗ್ತಿದ್ದಾವೆ. ಕೃಷ್ಣ, ಯಾವ ಹಸು? ಎಲ್ಲಿರೋ ಹಸು? ನಮಗಂತೂ ಯಾವ ಹಸು ಧ್ವನಿನೂ ಕೇಳಿಸ್ತಿಲ್ಲ, ಕೂಗೋದು ಕೇಳಿಸ್ತಿಲ್ಲ. ದಾಮ, ನಿನ್ ಮನ್ಸು ಬರೀ ಖೀರ್ ಬಗ್ಗೆನೇ ಯೋಚಿಸ್ತಿದೆ. ಅದಕ್ಕೆ ನಿನ್ಗೆ ಹಸುಗಳು ಕೂಗಿದ್ದು ಕೇಳಿಸ್ತಾನೇ ಇಲ್ಲ. ಕಿವಿ ಕೊಟ್ಟು ಕೇಳು, ಹಸುಗಳು ನಮ್ಮನ್ನ ಕರಿತಾ ಇವೆ. ಕೃಷ್ಣ ಸತ್ಯ ಹೇಳ್ತಿದ್ದಾನೆ, ಹಸುಗಳೆಲ್ಲ ಕೂಗ್ತಾ ಇವೆ. ಈ ಎಲ್ಲಾ ಹಸುಗಳು ಯಾಕೆ ಕೂಗ್ತಿವೆ ಕೃಷ್ಣ? ಅಯ್ಯೋ, ಹಸುಗಳ ಕೆಲ್ಸಾನೇ ಕೂಗೋದು. ಅವುಗಳು ಕೂಗ್ತಿರ್ಲಿ, ನೀವು ಪಾಯಸ ತಿನ್ನಿ. ಇಲ್ಲ, ಇವತ್ತು ಹಸುಗಳು ಬರೀ ಕೂಗ್ತಾ ಇರೋದಷ್ಟೇ ಅಲ್ಲ, ಜೊತೆಗೆ ನನ್ ಗೆಳೆಯರ್ನ ಬನ್ನಿ ಅಂತ ಕರೀತಾ ಇವೆ. ಕೃಷ್ಣ, ನಿನಗೆ ಹೇಗೋ ಗೊತ್ತು ಹಸುಗಳು ನಮ್ನ ಕರೀತಿದೆ ಅಂತ? ನೀನ್ ಈಗ್ಲೂ ಗಮನ ಕೊಡ್ತಾ ಇಲ್ಲ ದಾಮ. ನೋಡು, ಹಸು ನಿನ್ ಹೆಸರು ಹಿಡಿದು ಕರೀತಾ ಇದೆ, ದಾಮ. ಪ್ರಭು, ನಂದಪುತ್ರನ ಈ ಲೀಲೆ ಏನು? ಇದ್ದಕ್ಕಿದ್ದಂತೆ ಗೋವುಗಳೇಕೆ ಕೂಗುತ್ತಿವೆ? ದೇವಿ, ಇದು ಗೋವುಗಳ ಪ್ರೇಮ. ಕೃಷ್ಣ ಹಾಗೂ ಗೋಪಬಾಲರಿಗೆ. ಗೋವುಗಳ ಪ್ರೇಮ? ದೇವಿ, ನಿಸ್ವಾರ್ಥದಿಂದ ಮಾಡುವ ಕೆಲಸಗಳ ಫಲ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಇಂದು ಗೋಪಬಾಲರು ಗೋವುಗಳಿಗೆ ಮಾತೃಸ್ಥಾನವನ್ನು, ಪ್ರೇಮವನ್ನು ನೀಡಿದ್ದಾರೆ. ಅದಕ್ಕಾಗಿ ಪೂತನಿಯ ಸಂಚನ್ನು ತಿಳಿದೊಡನೆಯೇ ಗೋವುಗಳು ಅವರ ರಕ್ಷಣೆಗಾಗಿ ಕೂಗುತ್ತಿವೆ. ಹೌದು ಕೃಷ್ಣ, ಹಸುಗಳು ನಮ್ನೇ ಕರಿತಿವೆ. ಕೃಷ್ಣನ್ ಮಾತು ಸುಳ್ಳಾಗದು ಸಾಧ್ಯನೇ ಇಲ್ಲ. ಹಸು ಕೂಗ್ತಿದೆ ಅಂತ ಕೃಷ್ಣ ಹೇಳಿದ್ಮೇಲೆ ಹಸುಗಳು ನಿನ್ನ ಹೆಸರನ್ನ ಕರಿಲೇಬೇಕಾಗುತ್ತೆ. ಹಸುಗಳು ಬರೀ ದಾಮನಷ್ಟೇ ಅಲ್ಲ, ನಿಮ್ಮೆಲ್ರನ್ನೂ ಕರಿತಾ ಇವೆ. ಮತ್ತೆ ನನ್ನ ಹೆಸರು ಯಾಕೆ ಕೇಳಿಸ್ತಿಲ್ಲ ಕೃಷ್ಣ? ಯಾಕಂದ್ರೆ ನಿನ್ ಹೆಸರನ್ನ ಹಸು ಆಗ್ಲೇ ಕರ್ದಾಗಿದೆ. ಹೋಗಿ ಬೇಗ ಹೋಗಿ. ನೀವೆಲ್ಲ ಹೋಗಿಲ್ಲ ಅಂದ್ರೆ ಹಸುಗಳಿಗೆ ನೆಮ್ಮದಿ ಇರಲ್ಲ. ಅಣ್ಣ, ನೀವೆಲ್ಲ ಯಾಕೆ ನಿಂತು ಬಿಟ್ರಿ? ಹಸುಗಳಿಗೆ ನೆಮ್ಮದಿ ಇಲ್ಲ ಅಂದ್ರೆ ಗೋಕುಲದಲ್ಲಿ ಯಾರಿಗೂ ನೆಮ್ಮದಿನೇ ಇರಲ್ಲ. ಕೃಷ್ಣ, ನೀನು ನಮ್ಮನ್ ಮಾತ್ರ ಯಾಕೆ ಕಳಿಸ್ತಾ ಇದ್ಯಾ? ನೀನು ನಮ್ ಜೊತೆ ಬರ್ಬೋದಲ್ವಾ? ಆಯ್ತು ಅಣ್ಣ, ನಾನೇ ಹೋಗ್ತೀನಿ. ಆದ್ರೆ ಅಣ್ಣ, ನನ್ನ ಈ ಪುಟ್ಟ ಪುಟ್ಟ ಕೈಗಳಿಂದ ಹಸುಗಳನ್ನ ಹೇಗೆ ಸಂಭಾಳಿಸ್ಲಿ? ಸರಿ ಬಿಡು, ಅಮ್ಮ ಕೇಳ್ತಾಳೆ, ಅವಾಗ ನಾನು ಹೇಳ್ತೀನಿ ನೀನೇ ಕಳಿಸಿದ್ದು ಅಂತ. ನಿಂತ್ಕೋ ಕೃಷ್ಣ. ಹಾ ಅಣ್ಣ, ನಾನು ಯಾವಾಗ್ಲೂ ಸತ್ಯನೇ ಹೇಳೋದು. ಕೃಷ್ಣ, ನಂಗ್ ಗೊತ್ತು, ಕಷ್ಟದ ಕೆಲ್ಸನ ನಾವ್ ದೊಡ್ಡೋರೇ ಮಾಡ್ಬೇಕು. ನೀನಿರು, ನಾವೇ ಹೋಗ್ತೀವಿ. ಬನ್ರೋ. ಆದ್ರೆ ಈ ಪಾಯಸ? ಕೃಷ್ಣ, ನಾವ್ ಹಿಂತಿರುಗ್ ಬರೋವರೆಗೂ ನಿನ್ ಪಾಯಸ ತಿಂದಿರ್ಬಾರ್ದು. ಅರೆ ಮಕ್ಳೇ, ನನ್ ಮಾತ್ ಕೇಳಿ, ಈ ಪಾಯಸ ತಿಂದೋಗಿ. ನನ್ ಮಾತ್ ಕೇಳಿ, ಮೊದ್ಲು ಪಾಯಸ ತಿನ್ನಿ, ಆಮೇಲೆ ಎಲ್ ಬೇಕಾದ್ರೂ ಹೋಗಿ. ಇಷ್ಟು ರುಚಿಯಾಗಿರೋ ಖೀರ್ ತಿನ್ನಕ್ಕೆ ತುಂಬಾ ಹೊತ್ತು ನನ್ನ ಕೈಯಿಂದ ಕಾಯಕ್ಕಾಗೋದಿಲ್ಲ ಅಣ್ಣ. ಹೇ ಬಲರಾಮ, ನೀವೆಲ್ಲ ಹುಡುಗರು ಇಲ್ಲೇನ್ ಮಾಡ್ತಿದ್ದೀರಾ? ಹಸುಗಳು ನಮ್ಮನ್ ಕರೆದ್ವು. ನೀನೇ ತಾನೇ ನಮ್ಮನ್ ಕರೆದಿದ್ದು. ಈಗ ಮಾತಾಡದೆ ಸುಮ್ನೆ ಇರೋದ್ ನೋಡು. ಬಸ್ವ, ನೀನ್ ಯಾಕೇನೋ ಮಾತಾಡ್ತಿಲ್ಲ? ನಾವು ಬಂದ್ವಿ, ನಿನಗೆ ಹುಲ್ಲು ಬೇಕಾ? ಮತ್ ಯಾಕೆ ನಮ್ಮನ್ ಕರ್ದೆ? ಹಸು, ನೀನ್ ನನ್ನನ್ನ ಕರೀತಿದೆ ಅಲ್ವಾ? ಈ ತರ
ಧಾಮ ನೋಡ್ ನಾನು ಇವಾಗ ಬಂದಿದ್ದೀನಿ, ಮಾತಾಡು. ನಂದಣ್ಣ, ಕೃಷ್ಣ ಮತ್ತೆ ಗೊಲ್ಲ ಬಾಲಕರು ಕರುಗಳಿಗೆ ಅಧಿಕಾರ ನೀಡಿದ್ಮೇಲೆ ಈ ಹಸುಗಳು ಗೊಲ್ಲ ಬಾಲಕರನ್ನ ತಮ್ಮ ಮಕ್ಕಳಂತೆ ಪ್ರೀತಿಸ್ತಾ ಇವೆ. ನೋಡಿ, ನೀವು ಸತ್ಯನೇ ಹೇಳಿದ್ದೀರಾ. ಕೀರು ಇಲ್ಲಿದೆ, ನಾನು ಇಲ್ಲಿದ್ದೀನಿ. ಮತ್ತೆ ಇನ್ಯಾಕ್ ಕಾಯ್ಬೇಕು? ಬನ್ನಿ, ಕೀರ್ ಬಡಿಸಿ. ನಾನು ಪಾಯಸನ ಕೃಷ್ಣನಿಗ್ ಮಾತ್ರ ಕೊಟ್ರೆ ಇವನೇನೋ ಸಾಯ್ತಾನೆ, ಆದ್ರೆ ಗೋಕುಲದ ಬೇರೆ ಎಲ್ಲಾ ಮಕ್ಕಳು ಉಳಿತಾರೆ. ಊರ್ನವ್ರಿಗೆ ನನ್ ಬಗ್ಗೆ ಎಲ್ಲಾ ಸತ್ಯ ಗೊತ್ತಾಗುತ್ತೆ. ಇಲ್ಲ ಇಲ್ಲ, ನಾನ್ ಕಾಯ್ಬೇಕು. ಎಲ್ಲ ಮಕ್ಕಳ ಸಾವು ಜೊತೆಗೆ ಆಗ್ಬೇಕು. ಕೃಷ್ಣ, ತಾಳ್ಮೆಯ ಫಲ ತುಂಬಾ ಸಿಹಿಯಾಗಿರುತ್ತೆ. ನಿನ್ ಗೆಳೆಯರೆಲ್ಲ ಹಿಂತಿರುಗಿ ಬರ್ಲಿ, ಆಮೇಲೆ ಎಲ್ರೂ ಸೇರಿ ಒಟ್ಟಿಗೆ ಈ ಪಾಯಸನ ತಿನ್ನಿ, ಸರಿನಾ? ಇವ್ರಿಲ್ಲಿರೋ ತನಕ ನಾನ್ ಕೀರ್ ತಿನ್ನಕ್ಕಾಗಲ್ಲ. ಇವರನ್ನ ಹೇಗಾದ್ರೂ ಆಚೆ ಕಳಿಸ್ಬೇಕು. ಇಲ್ಲಿ ಕೇಳಿ, ನನ್ ಗೆಳೆಯರು ಹಾಗೆ ಬರೋದಿಲ್ಲ. ನೀವೇ ಹೋಗಿ ಅವರನ್ನ ಕರ್ಕೊಂಡ್ ಬರ್ಬೇಕು. ಏನು, ನಾನ್ ಕರಿಬೇಕಾ? ಹೌದು ಹೌದು, ನಿಮ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ, ನನಗ್ ಗೊತ್ತು. ನನ್ ಗೆಳೆಯರು ಮತ್ತೆ ಇಲ್ಲಿ ಬಂದು ಪಾಯಸ ತಿನ್ಬೇಕು ಅಂತ ಅವರು ಎಲ್ಲಾನು ಮರ್ತೋಗ್ಬಿಡ್ತಾರೆ. ಮತ್ತೆ ಈ ಪಾಯಸ? ಕೀರಾ, ನಾನ್ ಇದೀನಲ್ಲ, ನಾನ್ ಮಾಯ ಮಾಡ್ತೀನಿ ಈ ಪಾಯಸನ. ಮಾಯನ? ಇಲ್ಲ ಇಲ್ಲ, ನೋಡ್ಕೋತೀನಿ. ಇಲ್ಲಾಂದ್ರೆ ಈ ಕೀರು ಕೆಟ್ಟೋಗ್ಬಿಡತ್ತೆ. ಮತ್ತೆ ನಿಮ್ ಭಗವಂತ ನಿಮ್ಮೇಲೆ ಇನ್ನೂ ಹೆಚ್ಚು ಕೋಪ ಮಾಡ್ಕೋತಾರೆ. ಈ ಬಾರಿ ನಿನ್ನ ಸೋದರಿ ಸೋತರೆ ಬಕಾಸುರ. ಪ್ರಭು, ಗೋವುಗಳು ಗೊಲ್ಲಬಾಲರನ್ನೇನೋ ಕಾಪಾಡಿದವು, ಆದರೆ ನಂದಪುತ್ರ ಇನ್ನೂ ಖೀರಿನ ಬಳಿಯೇ ಇದ್ದಾನೆ. ಅವನೇನಾದರೂ ಪೂತನಿಯ ವಿಷದ ಕೀರನ್ನು ಸೇವಿಸಿದರೆ? ಹಾಗಿದ್ದರೆ ಪರಮಾವತಾರಿಯ ಕಥೆ ಏನು? ಚಿಕ್ಕಮ್ಮ ಹೇಳ್ತಿದ್ರು, ಅವ್ರು ಮಾಡಿದ ಪಾಯಸ ಅಮ್ಮ ಮಾಡಿದ ಬೆಣ್ಣೆಗಿಂತನೂ ರುಚಿಯಾಗಿರುತ್ತಂತೆ. ಅಮ್ಮ ಹೇಳ್ತಿದ್ಲು, ಅವ್ಳ ಬೆಣ್ಣೆಗಿಂತ ರುಚಿಯಾದ್ದು ಜಗತ್ತಲ್ಲೇ ಏನೂ ಇಲ್ವಂತೆ. ಅಮ್ಮನ್ ಬೆಣ್ಣೆ ಚೆನ್ನಾಗಿರುತ್ತಾ ಅಥವಾ ಚಿಕ್ಕಮ್ಮ ಮಾಡೋ ಪಾಯಸ ಚೆನ್ನಾಗಿರುತ್ತಾ ಅಂತ ನೋಡೋಣ. ಗೋಕುಲವಾಸಿಗಳೇ, ಬನ್ನಿ ಹೊರಡೋಣ. ಈ ಹುಡುಗರಿಗೆ ಹಸುಗಳ ಜೊತೆ ಇರೋದಕ್ ಬಿಡಿ. ಏನ್ರ ಇದಲ್ಲ, ಯಾಕ್ ಮಾಡ್ಲಿಕ್ಕಂದ್ವಿ? ನೀವು ಸುಮ್ನೆ ಸಮಯ ಹಾಳು ಮಾಡಿದ್ರಿ. ಬನ್ನಿ, ಬೇಗ ಹೋಗೋಣ. ಪಾಯಸ ತಿನ್ನೋ ಶುಭಗಳಿಗೆ ಮೀರಿ ಹೋಗ್ತಾ ಇದೆ. ಬನ್ನಿ ಬನ್ನಿ. ಆದ್ರೆ ಕೃಷ್ಣ ಏನ್ ಹೇಳ್ತಾನೆ ಗೊತ್ತಾ? ತಿನ್ನಕ್ಕೆ ಯಾವ ಶುಭಗಳಿಗೇನು ಇರಲ್ಲ ಅಂತ. ಆಸೆ ಆದಾಗ ಸುಮ್ನೆ ತಿನ್ಬಿಡ್ಬೇಕು. ಆದ್ರೆ ಬಾಲಭೋಜನಕ್ಕೆ ಮುಹೂರ್ತ ಇರುತ್ತಲ್ವಾ? ನೀವಿನ್ನೂ ತಡ ಮಾಡಿದ್ರೆ ಪಾಯಸ ತಣ್ಣಗಾಗೋಗುತ್ತೆ, ಆಮೇಲೆ ರುಚಿನೂ ಇರೋದಿಲ್ಲ. ಬನ್ನಿ, ಬೇಗ ಬೇಗ ಹೋಗೋಣ.
ಬನ್ನಿ ಬನ್ನಿ ಬೇಗ ಹೋಗೋಣ. ಬನ್ನಿ ಬನ್ನಿ ಬೇಗ. ಕೃಷ್ಣ ಕೃಷ್ಣ ಎಲ್ಲಿದ್ಯಾ ಕೃಷ್ಣ ಎಲ್ಲೋದೆ ನೀನು? ಎಲ್ಲಿದ್ಯೋ ಮಾತಾಡೋ ಕೃಷ್ಣ. ಕೃಷ್ಣ ಎಲ್ಲೋಗ್ಬಿಟ್ಟಿದ್ಯಾ? ಪಾಯಸ ಎಲ್ಲೋಯ್ತು? ಕೃಷ್ಣ ಕೃಷ್ಣ ಎಲ್ಲಿದ್ಯೋ? ಕೃಷ್ಣ 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 ಆ? ಈ ಕೃಷ್ಣನ ಜೀವನ ಲೀಲೆ ಅಂತೂ ಮುಗಿದೋಯ್ತು. ಈಗ ಈ 3 ಗೆಳೆಯರ ಸರದಿ. ದೇವಕಿ, ಇದೇನು ತುಂಟಾಟವಾಡುತ್ತಿರುವೆ? ಬಾ ಹೊರಗೆ. ನಾನು ಈ ಹಣ್ಣನ್ನು ತಿನ್ನಬೇಕಾದರೆ ನೀವು ಇಲ್ಲಿಗೆ ಬಂದು ನಿಮ್ಮ ಕೈಯಾರೆ ತಿನ್ನಿಸಬೇಕು. ಸರಿ. ದೇವಕಿ ಒಮ್ಮೆ ಹೇಳಿದ ಮೇಲಂತೂ ವಸುದೇವ ಅದನ್ನ ಪಾಲಿಸಲೇಬೇಕಲ್ಲವೇ? ಕೃಷ್ಣ 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 ಎದ್ದೇಳು ಕೃಷ್ಣ ಎದೋಳು ಕೃಷ್ಣ. ಏನಾಯ್ತು? ಏನಾಯ್ತು? ಕೃಷ್ಣ, ಕಣ್ಬಿಡು. ಕೃಷ್ಣ, ಮಾತಾಡು. ಎದ್ದೇಳು ಕೃಷ್ಣ, ಏನಾಯ್ತು? ಕಣ್ಬಿಡು. ಎದ್ದೇಳು. ಈ ಪರಿ ಪ್ರೀತಿಯ ಸವಿಯನು ಸವಿಯಲು ಬಣ್ಣಗಳೊಂದಾಗುವವು. ಎಲ್ಲವೂ ಹೊಳೆದು ಎಲ್ಲವೂ ಅಳಿದು ಬಿಳುಪನೆ ತೋರುವವು. ದೇವಕಿ, 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 ಏನಾಯ್ತು ನಿನಗೆ? ದೇವಕಿ ಎದ್ದೇಳು, ಕಣ್ಣು ಬಿಡು. ಎದೋಳು ಕೃಷ್ಣ. ಏನಾಯ್ತು? ಕಣ್ಬಿಡು ಕೃಷ್ಣ. ಮಾತಾಡು. ದೇವಕಿ, ಒಮ್ಮೆ ಕಣ್ಣು ಬಿಡು ದೇವಕಿ. ದೇವಕಿ, ದೇವಕಿಗೆ ಆಗಿದ್ದಾದರೂ ಏನು? ದೇವಕಿ, ನಿನಗೇನು ಆಗುವುದಿಲ್ಲ. ನಿನಗೇನು ಆಗುವುದಕ್ಕೂ ಬಿಡುವುದಿಲ್ಲ. ಎದ್ದೇಳು ದೇವಕಿ. ದೇವಕಿ, ಕಣ್ಣು ಬಿಡು, ಕಣ್ಣು ಬಿಡು ದೇವಕಿ. ಮಹಾರಾಜ, ಈ ಹಣ್ಣು ಸತ್ಯವಾಗಿಯೂ ಬಹಳ ಅಪರೂಪದ್ದು. ಏನಾಯ್ತು? ನೀವೇಕೆ ಇಷ್ಟು ಚಿಂತೆಯಲ್ಲಿದ್ದೀರಿ? ನಾನು ನಾಟಕವಾಡುತ್ತಿದ್ದೆ ಅಷ್ಟೇ. ಅಣ್ಣ, ನಾನು ಸುಮ್ಮನೆ ಆಟ ಆಡ್ತಿದ್ದೆ. ಅಂದ್ರೆ ಮಲ್ಗೋ ತರ ನಾಟಕ.
ನೋಡಿ. ನಿಮ್ ಪಾಯಸ ತುಂಬಾ ಚೆನ್ನಾಗಿತ್ತು. ಆದ್ರೆ ನಮ್ಮ ಅಮ್ಮ ಮಾಡೋ ಬೆಣ್ಣೆ ಅಷ್ಟೇನಲ್ಲ. ನೀವು ಮುಂದೆ ಯಾವತ್ತೇ ಪಾಯಸ ಮಾಡಿದ್ರು ನನ್ ಕರಿಯಾದ್ ಮರಿಬೇಡಿ. ಹೊಟ್ಟೆ ತುಂಬಾ ಪಾಯಸ ತಿಂದು ನಿದ್ರೆ ಮಾಡಿದ್ನಲ್ಲ, ಅದ್ ಬಹಳ ಆನಂದವಾಗಿತ್ತು. ಕೃಷ್ಣ, ನೀನ್ ನಿನ್ ಗೆಳೆಯರ ಬಗ್ಗೆ ಒಂಚೂರು ಯೋಚನೆ ಮಾಡಿಲ್ವಲ್ಲ? ಎಲ್ಲ ಪಾಯಸ ನೀನೊಬ್ನೇ ತಿನ್ ಮುಗಿಸಿದ್ಯಾ? ಅಣ್ಣ, ನಾನು ಅವಾಗಿಂದ ನಿನ್ಗೆ ಕಾಯ್ತಿದ್ದೆ. ಕಾಯ್ತಾ ಇದ್ಯಾ? ಮತ್ತೆ ಈ ಪಾಯಸದ ಮಡಕೆ ಹೇಗ್ ಖಾಲಿ ಆಯ್ತು? ರಾಮ, ನೀವಿಷ್ಟು ಕಾಯಿಸ್ತೀರಾ ಅಂತ ನನ್ಗೆ ಗೊತ್ತಾಗ್ಬೇಕು. ನಿಮ್ ಕಾಯ್ತಾ ಕಾಯ್ತಾ ಪಾಯಸ ಎಲ್ಲ ಖಾಲಿ ಆಗೋಯ್ತಾ ಅಷ್ಟೇ. ಸಾಕು, ನಿಂದ ಅತಿ ಆಯ್ತು ಕೃಷ್ಣ. ನೀನ್ ಯಾವಾಗ್ಲೂ ಹೀಗೆ ಮಾಡ್ತೀಯಾ. ನಾವಿನ್ಮೇಲೆ ನಿನ್ ಜೊತೆ ಮಾತಾಡಲ್ಲ. ನಾವ್ ನಿನ್ ಜೊತೆ ಆಟನೂ ಆಡಲ್ಲ. ಕೃಷ್ಣ, ಇನ್ಮೇಲೆ ನೀನ್ ಒಬ್ನೇ ತಿನ್ನು, ಒಬ್ನೇ ಆಟ ಆಡು. ಯಾಕಂದ್ರೆ ನಾವ್ ನಿನ್ ಗೆಳೆಯರಲ್ಲ. ಏ ಮಧು, ಜೀವಕ, ಏ ದಾಮ, ಅಣ್ಣ, ಏ ಜೀವಕ. ನಾರಾಯಣ ನಾರಾಯಣ ಪ್ರಭು. ಯಾರ ದರ್ಶನಕ್ಕಾಗಿ ಯುಗಗಳಿಂದ ಋಷಿಮುನಿಗಳು ಕಠಿಣ ತಪಸ್ಸು ಸಾಧನೆ ಮಾಡುವರೋ ಆ ಪರಮಾವತಾರಿಯೊಂದಿಗೆ ಅವನ ಸಖರೆ ಮುನಿದಿದ್ದಾರೆ. ನಂದಪುತ್ರನಂತೂ ವಿಷದ ಪಾಯಸ ತಿಂದು ಅವರ ರಕ್ಷಣೆ ಮಾಡಿದ್ದನು. ಆದರೆ ಶ್ರೀಕೃಷ್ಣನ ಈ ಪರೋಪಕಾರ ಜಗತ್ತಿಗೂ ತಿಳಿಯದು, ಅವನ ಸಖರಿಗೂ ತಿಳಿಯದು. ಇದೆಂತಹ ವಿಡಂಬನೆ ಪ್ರಭು. ದೇವರ್ಷಿ, ಇದು ಯಾವ ವಿಡಂಬನೆಯೂ ಅಲ್ಲ. ಇದು ಈ ಜಗತ್ತಿನ ಸತ್ಯ. ಒಳ್ಳೆಯ ಮನುಷ್ಯ ಮಾಡುವ ಕಾರ್ಯವನ್ನು ಈ ಜಗತ್ತು ಯಾವಾಗಲೂ ತಡವಾಗಿ ನೋಡಿ ಅರ್ಥ ಮಾಡಿಕೊಳ್ಳುತ್ತದೆ. ಏಕೆಂದರೆ ಜನರ ಮಧ್ಯೆ ನಿಸ್ವಾರ್ಥ ಕಾರ್ಯಭಾವನೆ ಕಡಿಮೆಯಾಗುತ್ತಿದೆ. ಅದಕ್ಕೆ ಅವರು ಬೇರೆಯವರು ಮಾಡುವ ಸತ್ಕರ್ಮಗಳನ್ನು ಸಂದೇಹಿಸುತ್ತಾರೆ. ಇದೇ ಕಾರಣಕ್ಕೆ ಮನುಷ್ಯರ ಮಧ್ಯೆ ಪ್ರೇಮ ಸದ್ಭಾವನೆಗಳ ಕೊಂಡಿ ಕಳಚುತ್ತಿದೆ. ಜಗತ್ತು ಮತ್ತು ಪರಸ್ಪರ ಸಂಬಂಧಗಳಿಂದ ಈ ಸಂದೇಹದ ವಿಷವನ್ನು ದೂರ ಮಾಡಲು ಕೃಷ್ಣನ ಅವತಾರವಾಗಿದೆ. ಆದರೆ ಪ್ರಭು, ಕಾಲಕೂಟನ ಘೋರ ವಿಷವನ್ನು ಕೃಷ್ಣ ಸೇವಿಸಿದರೂ ಅದು ಅವನ ಮೇಲೇಕೆ ಪ್ರಭಾವ ಬೀರಿಲ್ಲ? ದೇವಿ, ಈ ಜಗತ್ತಿನಲ್ಲಿ ಯಾವ ವಿಷವೂ ಇಲ್ಲ, ಯಾವ ಅಮೃತವೂ ಇಲ್ಲ. ಹಾಗೆಯೇ ಮನುಷ್ಯ ಯಾವುದನ್ನ ಯಾವ ಭಾವನೆಯಿಂದ ಸೇವಿಸುತ್ತಾನೋ ಆ ವಸ್ತು ಅದರ ಅನುರೂಪವೇ ಆಗುತ್ತದೆ. ಕೃಷ್ಣನು ವಿಷವನ್ನಲ್ಲ, ಕೀರನ್ನು ತಿಂದಿದ್ದಾನೆ. ಅವನು ಹೇಳಿದ್ದು ಕೀರು ಸ್ವಾದಿಷ್ಟವೆಂದು. ಆದರೆ ಆ ಸ್ವಾದಿಷ್ಟ ಕೀರಿನಲ್ಲಿ ಜಗತ್ತಿನ ಅತ್ಯಂತ ಪ್ರಬಲ ವಿಷವಿತ್ತು. ಅದು ಕೃಷ್ಣನ ಮೇಲೆ ಪ್ರಭಾವಿಸದಿರುವುದು ಹೇಗೆ ಸಾಧ್ಯವಿದೆ ಪ್ರಭು? ದೇವಿ, ಯಾವಾಗ ಮನುಷ್ಯ ನಿಸ್ವಾರ್ಥ ಭಾವದಿಂದ ಕಾರ್ಯ ಮಾಡುವನೋ ಆಗ ಭಗವಂತ ಅವರೊಂದಿಗೆ ಸದಾ ಇರುತ್ತಾನೆ. ಮೋಸ! ನೀವು ನನಗೆ ಮೋಸ ಮಾಡಿದ್ರಿ. ನಿಮ್ಮ ಕಾಲಕೂಟ ವಿಷ ನೀರಾಗಿ ಹೋಗಿದೆ. ಪೂತನಿ, ನಮ್ಮ ವಿಷವನ್ನು ಮೀರಿಸುವ ಯಾವ ವಿಷವೂ ಈ ಜಗತ್ತಿನಲ್ಲಿ ಇಲ್ಲ. ಯಾವ ವಿಷದ ಬಗ್ಗೆ ಹೇಳ್ತಿದ್ದೀರಾ? ಆದ್ರಿಂದ ಒಬ್ಬ ಬಾಲಕನು ಸಾಯಲಿಲ್ಲ. ಸಾವು ದೂರದ ಮಾತು. ಇಷ್ಟು ಕೂಡ ಅವನ ಮೇಲೆ ಪ್ರಭಾವ ಬೀರ್ಲಿಲ್ಲ. ಸಂಭವ. ಇದರಲ್ಲಿ ನಮ್ಮ ಕಾಲಕೂಟ ವಿಷದ ಯಾವ ದೋಷವೂ ಇಲ್ಲ. ನಮ್ಮ ಕಾಲಕೂಟ ವಿಷದಿಂದ ಯಕ್ಷ, ಕಿನ್ನರ, ಮನುಷ್ಯರು ಯಾರು ಉಳಿಯಲು ಸಾಧ್ಯವಿಲ್ಲ. ಬನ್ನಿ, ನಿಮ್ಮ ವಿಷದ ಶಕ್ತಿನ ನನ್ನ ಮುಂದೆ ಸಾಬೀತುಪಡಿಸಿ. ನಾನು ನೋಡ್ಲೇಬೇಕು. ನಿಮ್ಮ ವಿಷ ಸಾಧಾರಣನಾ
ಅಥವಾ ಆ ಕೃಷ್ಣ ಅಸಾಧಾರಣನ ಅಂತ. ಬನ್ನಿ, ನನ್ನನ್ನು ಕಚ್ಚಿ ತಕ್ಷಕ ವಂಶಿ ನಾಗಗಳೇ, ನೀವು ಬದುಕಿರ್ಬೇಕು ಅಂದ್ರೆ ಬನ್ನಿ, ನಿಮ್ಮ ವಿಷದ ಶಕ್ತಿನ ಸಾಬೀತುಪಡಿಸಿ. ಕಚ್ಚಿ, ಬನ್ನಿ, ನನ್ನನ್ನು ಕಚ್ಚಿ. ನನಗೆ ಪ್ರಜ್ಞೆ ತಪ್ಪಿದೆ ಅಂದ್ರೆ ಇದಕ್ಕಿಂತ ಶಕ್ತಿಶಾಲಿ ವಿಷ ಪ್ರಪಂಚದಲ್ಲೇ ಇಲ್ಲ. ಹಾಗಾದ್ರೆ ಈ ಕಾಲಕೂಟ ವಿಷದಿಂದ ಆ ಕೃಷ್ಣ ಹೇಗ್ ಪಾರಾದ? ಏನೇ ಇರ್ಲಿ, ಇದ್ರ ಹಿಂದೆ ಏನೋ ರಹಸ್ಯ ಇದೆ. ನಾನು ಆ ರಹಸ್ಯನ ಪತ್ತೆ ಮಾಡಲೇಬೇಕು. ಯಾಕೆ ನಂದ್ರಾಣಿ, ಸ್ವಲ್ಪ ದಿನಗಳಿಂದ ನೋಡ್ತಾನೆ ಇದ್ದೀನಿ. ಗೋಕುಲವಾಸಿಗಳಿಂದ ಹಾಲಿನ ತೆರಿಗೆ ಕಟ್ಟಿಸ್ಕೊಳ್ಳೋದಕ್ಕೆ ಚಾಟಿಯ ಅವಶ್ಯಕತೆ ಬೀಳ್ತಿಲ್ಲ, ಅದರಂತೆ ಹೆದರ್ಸೋ ಅಗತ್ಯನೂ ಬೀಳ್ತಿಲ್ಲ. ಯಾಕೆ ಗೋಕುಲದಲ್ಲಿ ಹಾಲಿನ ಹೊಳೆ ಏನಾದ್ರೂ ಹರಿತಿದ್ಯಾ? ಪ್ರಜೆಗಳು ಕಳ್ರಲ್ಲ ಸೇನಾಪತಿ, ಆಸೆ ಪಟ್ಟಿದ್ದಾರೆ ಅಷ್ಟೇ. ಆದ್ರೆ ನನಗೆ ದುಃಖ ಇದೆ, ನಿಮ್ಮ ಭಗವಂತ ಕಂಸಂಗೆ ದುರಾಸೆ ಆಗಿದೆ ಅಂತ. ಅದಕ್ಕೆ ಭೂಮಿಲಿರೋ ಎಲ್ಲ ಹಾಲು ಬೆಣ್ಣೆ ಏನೂ ಸಾಕಾಗ್ತಾ ಇಲ್ಲ ಅವ್ರಿಗೆ. ಆದ್ರೆ ನನಗೆ ನಂಬಿಕೆ ಇದೆ, ಬೇಗ ಅವರ ದುರಾಸೆ ಗೋಕುಲದಿಂದಾನೇ ಕೊನೆ ಆಗತ್ತೆ. ದುರಾಸೆ, ಅತೃಪ್ತಿ, ಗೋಕುಲ. ನಂದ್ರಾಣಿ ಮಾತಿನ ಒಳಗುಟ್ಟು ಏನಿರಬಹುದು? ರೋಹಿಣಿ ಅಕ್ಕ, ಎಲ್ಲಾದ್ರೂ ಹೊರಟಿದ್ದೀರಾ? ಹಾ ಯಶೋದೆ, ಅಕ್ರೂರರ ಸಂದೇಶ ಬಂದಿತ್ತು, ಕೂಡ್ಲೇ ಭೇಟಿ ಮಾಡ್ಬೇಕಂತೆ. ಅಕ್ಕ, ಕಂಸನ್ ಸೈನಿಕರು ಈಗ್ಲೂ ಗೋಕುಲದಲ್ಲೇ ತಿರ್ಗಾಡ್ತಾ ಇದ್ದಾರೆ. ನೀವು ಹುಷಾರಾಗಿ ಹೋಗಿ ಬನ್ನಿ. ಬೇಗ ಬಂದ್ಬಿಡ್ತೀನಿ. ಕೃಷ್ಣ, ಅಮ್ಮ ಮಾಡೋ ಲಾಡು ತುಂಬಾನೇ ಚೆನ್ನಾಗಿರುತ್ತೆ. ಅದ್ರಲ್ಲೂ ಇವತ್ತಿನ ಲಾಡು ಇನ್ನೂ ಚೆನ್ನಾಗಿದೆ. ಬಾ ಕೃಷ್ಣ, ನೀನು ತಿನ್ನು. ಇಲ್ಲ ಅಣ್ಣ, ಅಮ್ಮ ಹೇಳ್ತಾಳೆ ಸಂತೋಷಂ ಪರಮಸುಖಂ. ಕೃಷ್ಣ, ನೀನು ಮತ್ತೆ ಸಂತೋಷ, ನಿನಗೆ ಸಂತೋಷ ಎಲ್ಲ ಅರ್ಥನೇ ಆಗಲ್ಲ ಬಿಡು. ಅಣ್ಣ, ನಿನ್ ಜೊತೆ ಇದ್ದು ಅಲ್ಪ ಸ್ವಲ್ಪ ಬುದ್ಧಿ ನನ್ಗೂ ಬಂದಿದೆ. ಸರಿ ಬಿಡು, ಒಳ್ಳೇದೇ ಆಯ್ತು. ನಿನಗೆ ನಿಮ್ಮಣ್ಣ ಎಷ್ಟು ಬುದ್ಧಿವಂತ ಅಂತ ಗೊತ್ತಾಯ್ತಲ್ಲ. ಹಾ ಅಣ್ಣ, ನಿನ್ನೆ ನಿನ್ ಮಾತ್ ಕೇಳಿ ಪಾಯಸ ಕುಡಿತಾ ಇದ್ದಿದ್ರೆ ನನ್ ಗೆಳೆಯರು ಕೋಪ ಮಾಡ್ಕೋತಿರ್ಲಿಲ್ಲ. ಆದ್ರೆ ನಾನು ಗೆಳೆಯರ್ಗೋಸ್ಕರನೇ ಪಾಯಸ ಕುಡ್ತಿದ್ದು. ಏನು, ಗೆಳೆಯರ್ಗೋಸ್ಕರನಾ? ಹೌದು ಅಣ್ಣ. ಅಮ್ಮಂಗೆ ಯಾವಾಗ ಸಂತೋಷ ಆಗತ್ ಗೊತ್ತಾ? ಅವಳು ತಂದಿರೋ ಎಲ್ಲ ಬೆಣ್ಣೆನೂ ನಾನೇ ತಿಂದಾಗ. ಕೃಷ್ಣ, ಇದೇ ದೊಡ್ಡ ಸಮಸ್ಯೆ. ನೀನು ಎಲ್ಲ ಕೆಲ್ಸನೂ ಮನ್ಸಿಂದ ಮಾಡ್ತೀಯ. ನೋಡು, ನಾನು ನಿನ್ಕಿನ ದೊಡ್ಡವನು, ಬುದ್ಧಿವಂತ. ನಿನ್ನಿಂದ ಏನು ತಪ್ಪಾಗ್ಬಾರ್ದು ಅಂತ ಇದ್ರೆ ನೀನು ಏನೇ ಕೆಲಸ ಮಾಡೋದಿದ್ರು ಈ ಅಣ್ಣನ್ ಕೇಳ್ಬಿಟ್ ಮಾಡು. ನಾರಾಯಣ ನಾರಾಯಣ. ಪ್ರಭು, ತ್ರೇತಾಯುಗದಲ್ಲಿ ಲಕ್ಷ್ಮಣನ ರೂಪದಲ್ಲಿ ಯಾವ ಜ್ಞಾನವು ಶೇಷನಾಗನಿಗೆ ಪ್ರಭು ಶ್ರೀರಾಮನಿಂದ ಪ್ರಾಪ್ತವಾಗಿತ್ತೋ, ಇಂದು ಅದೇ ಜ್ಞಾನವನ್ನು ಬಲರಾಮನ ರೂಪದಲ್ಲಿ ನಂದಪುತ್ರನಿಗೆ ನೀಡುತ್ತಿದ್ದಾನೆ. ಶೇಷನಾಗ, ಹಿರಿಯ ಸೋದರನಾಗಿ ನಿಮ್ಮ ಧರ್ಮವನ್ನು ಸರಿಯಾಗಿ ನಿಭಾಯಿಸುತ್ತಿದ್ದೀರಾ. ನಾರಾಯಣ ನಾರಾಯಣ. ಸರಿ ಅಣ್ಣ, ಇನ್ಮೇಲೆ ಎಲ್ಲ ಕೆಲ್ಸ ನಿನ್ ಕೆಳೆ ಮಾಡ್ತೀನಿ. ಈಗ ಹೇಳು, ಕೋಪಿಸ್ಕೊಂಡಿರೋ ನನ್ ಗೆಳೆಯರ್ನ ಹೇಗ್ ಸಮಾಧಾನ ಮಾಡ್ಲಿ? ಕೃಷ್ಣ, ಅಪ್ಪ ಹೇಳ್ತಾರೆ
ಯಾರನ್ನಾದ್ರೂ ಸಮಾಧಾನ ಪಡಿಸ್ಬೇಕು ಅಂದ್ರೆ ನೀನು ಅವ್ರ ಹತ್ರ ಸಂಧಾನ ಕಾರ್ಯ ನಡೆಸ್ಬೇಕು. ಸಂಧಾನ ಕಾರ್ಯನಾ? ಅಣ್ಣ ನೀನ್ ಸರಿಯಾಗಿ ಯೋಚಿಸ್ತಿದೀಯಾ ಅಣ್ಣ. ಆದ್ರೆ ನನ್ ಗೆಳೆಯರ ಹತ್ರ ಸಂಧಾನ ಕಾರ್ಯ ಮಾಡ್ಸೋರು ಯಾರು? ಕೃಷ್ಣ, ಈ ಸಂಧಾನ ಮಾಡ್ಸೋಕೆ ನಾನಂತೂ ಹೋಗೋದಿಲ್ಲ. ನಿನ್ನ ಮತ್ತೆ ನಿನ್ನ ತುಂಟ ಗೆಳೆಯರ ನಡುವೆ ನಾನಂತೂ ಸಿಕ್ಕಾಕೊಳ್ಳೋದಿಲ್ಲ. ಅಣ್ಣ ನೀನ್ ಬುದ್ಧಿವಂತ, ನೀನೇ ಸಂಧಾನ ಕಾರ್ಯ ಮಾಡಿಸ್ಕೊಡ್ಬೇಕು. ನಾನು ಒಬ್ನೇ ಅಲ್ಲಿಗೆ ಹೋದ್ಮೇಲೆ ನನ್ನಿಂದ ಏನಾದ್ರೂ ತಪ್ಪಾದ್ರೆ ನಾನು ಲಾಡುಗಳಿಂದಾನೇ ಸಂತೋಷ ಪಡ್ಬೇಕಾಗತ್ತೆ. ಅಣ್ಣ ನಿನ್ ತಮ್ಮ ಹಸ್ಕೊಂಡಿದ್ರೆ ನಿನ್ಗಿಷ್ಟನಾ? ಈ ಕೃಷ್ಣ ಆಡೋದ್ ನೋಡಿದ್ರೆ ನಾನ್ ಇವನಿಗಣ್ಣನು ಅಥವಾ ಇವನೇ ನನಗಣ್ಣನು ಒಂದು ಗೊತ್ತಾಗ್ತಾ ಇಲ್ಲ. ಏನ್ ಯೋಚಿಸ್ತಿದ್ಯಾ ಅಣ್ಣ? ನಿಂಗ್ ನಿಜವಾಗ್ಲೂ ಹೋಗೋಕ್ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ ಬಿಡು. ನಿಂತ್ಕೋ ಕೃಷ್ಣ, ನಾನು ದೊಡ್ಡವನು, ಸಂಧಾನ ಮಾಡ್ಸೋಕೆ ನಾನೇ ಹೋಗ್ತೀನಿ. ಸರಿ ಅಣ್ಣ, ಶುಭ ಕಾರ್ಯಕ್ಕೆ ತಡ ಮಾಡೋದ್ಯಾಕೆ? ಕೃಷ್ಣ, ಬಲರಾಮ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಇಬ್ರು? ಅಮ್ಮ ಅಣ್ಣ ನನ್ ಗೆಳೆಯರ ಹತ್ರ ಸಂಧಾನ ಮಾಡ್ಸಕ್ಕೆ ಕರ್ಕೊಂಡೋಗ್ತಿದ್ದಾನೆ. ಮಹಾರಾಣಿ, ಬಹಳ ದುಃಖದ ಸಮಾಚಾರವಿದೆ. ರಾಜ್ಯ ವೈದ್ಯರು ಹೇಳುತ್ತಿದ್ದಾರೆ ಅವರು ಬದುಕುವ ಸಾಧ್ಯತೆ ಸ್ವಲ್ಪವೂ ಇಲ್ಲವಂತೆ. ಯಾವುದೇ ಕ್ಷಣದಲ್ಲಾದರೂ. ಇಲ್ಲ ಕ್ರೂರರೇ, ದೇವ್ಕಿಗೆ ಏನೂ ಆಗಲ್ಲ. ತಾಯಿಯ ಮಮತೆಯನ್ನ ಈ ಜಗತ್ನಲ್ಲಿ ಯಾರೂ ಸೋಲ್ಸಕ್ಕಾಗಲ್ಲ. ಸಾವು ಕೂಡ. ದೇವಕಿಗೆ ಕಂಸನಿಂದ ಅವಳ ಮಕ್ಕಳ ಮರಣದ ಪ್ರತೀಕಾರ ತಗೊಳ್ಳೋದಕ್ಕೆ ಅವಳು ಜೀವಂತವಾಗಿರ್ಲೇಬೇಕು. ಅಕ್ರೂರರೇ, ಆದಷ್ಟು ಬೇಗ ಮಹಾರಾಜ ವಸುದೇವ ಮತ್ತು ದೇವಕಿಯನ್ನ ಕಂಸನ ಸೆರೆಮನೆಯಿಂದ ಮುಕ್ತಿಗೊಳಿಸಲೇಬೇಕು. ಅಕ್ರೂರರೇ, ಮಥುರೆಗೆ ಹೋಗೋ ಈ ಸುರಂಗದ ಕೆಲಸ ಮುಗಿಯೋದಕ್ಕೆ ಇನ್ನು ಎಷ್ಟು ಸಮಯ ಬೇಕು? ಮಹಾರಾಣಿ, ಇಷ್ಟು ವರ್ಷಗಳ ಶ್ರಮ ಸಾಹಸದಿಂದ ನಮ್ಮ ಕರ್ಮಿಗಳು ಈ ಗುಪ್ತ ಸುರಂಗವನ್ನು ಕಂಸನ ಅರಮನೆಯವರೆಗೆ ಕೊರೆದಿದ್ದಾರೆ. ಆದರೆ ಅರಮನೆಯಿಂದ ಸೆರೆಮನೆಗೆ ತಲುಪುವ ಗುಪ್ತ ಮಾರ್ಗ ನಮಗೆ ದೊರೆಯುತ್ತಿಲ್ಲ. ಆ ಗುಪ್ತ ಮಾರ್ಗ ದೊರೆಯುತ್ತಲೇ ಸುರಂಗದ ಕೆಲಸವೂ ಪೂರ್ತಿಯಾಗುತ್ತದೆ. ಅಕ್ರೂರರೇ, ಬೇಗ ಮುಗಿಸಿ. ನಮ್ಮ ಹತ್ರ ಅಷ್ಟೊಂದು ಸಮಯ ಇಲ್ಲ. ಮಹಾರಾಜರಿಗೆ ಹೇಳಿ, ಇಂಥ ದುಃಖದ ಸಮಯದಲ್ಲಿ ನಾನು ಅವ್ರ ಜೊತೆ ಇರೋಕ್ಕಾಗ್ತಿಲ್ಲ. ಅದಕ್ಕೆ ನನಗೆ ತುಂಬಾ ನೋವಾಗ್ತಿದೆ. ಆದರೆ ನಾನಿರೋ ತನಕ ಮಹಾರಾಜ ವಸುದೇವ ದೇವಕಿಗೆ ಯಾವ ಅನ್ಯಾಯ ಆಗೋಕ್ಕೂ ಬಿಡಲ್ಲ ನಾನು. ಸರಿ ಮಹಾರಾಣಿ. ರೋಹಿಣಿ ವಸುದೇವನ ಮೊದಲನೇ ಪತ್ನಿ ಮತ್ತು ಅಕ್ರೂರ. ಭಗವಂತ ಕಂಸನ ವಿರುದ್ಧ ಇಷ್ಟು ದೊಡ್ಡ ಷಡ್ಯಂತ್ರ. ನೀನು ಬದುಕಿರುವವರೆಗೂ ಏನು ಅನರ್ಥ ಆಗೋದಕ್ಕೆ ಬಿಡಲ್ಲ. ನನ್ನ ಕಣ್ಣೆದ್ರೆ ಷಡ್ಯಂತ್ರ ನಡೀತಿತ್ತು, ಆದ್ರೆ ನನಗೆ ಯಾವುದೇ ಸುಳಿವು ಸಿಗ್ಲಿಲ್ಲ. ಇಲ್ಲಿವರೆಗೂ ನನಗೆ ಸಂದೇಹ ಇತ್ತು ಆ ರಾತ್ರಿ ದೇವಕಿಗೆ ಗಂಡು ಮಗುನೇ ಹುಟ್ಟಿತ್ತು ಅಂತ. ಆದ್ರೆ ಈಗ ಅದೇ ಸತ್ಯ ಆಗಿದೆ. ದೇವಕಿ ಗಂಡು ಮಗುವಿಗೆ ಜನ್ಮ ನೀಡಿದ್ಲು. ಆ ಹುಡುಗ ಮತ್ಯಾರು ಅಲ್ಲ, ನಂದಗೋಪನ ಮನೆಯಲ್ಲಿ ಬೆಳೀತಾ ಇರೋ ಅದೇ ಕೃಷ್ಣ. ಇದೇ ಕೃಷ್ಣನಿಗೋಸ್ಕರ ಅಶರೀರವಾಣಿ ಮೊಳಗಿತ್ತಲ್ವಾ? ಮಹಾರಾಜ ಕಂಸ, ನಿನ್ನನ್ನು ನೀನು ಭಗವಂತ ಕಂಸ ಅಂತ ಕೂಡ ಕರಿತೀಯಲ್ವಾ? ಈ ಪೂತನಿಯ ಶಕ್ತಿಯ ಮೇಲೆ ಸಂದೇಹ ಪಟ್ಟೆ ಅಲ್ವಾ? ಆದ್ರೆ ಇವತ್ತು ಅದೇ ಪೂತನಿ ದೇವಕಿ ಪುತ್ರ ಕೃಷ್ಣನ ಕಂಡು ಹಿಡಿದಿದ್ದಾಳೆ. ಅವನೇ ಭಗವಂತ ಕಂಸನ ಕೊಲ್ಲುವವನು. ಭಗವಂತ ಕಂಸ,
ಮಥುರೆಯ ಯಾವ ಆಸ್ಥಾನದಲ್ಲಿ ನೀನು ನನಗೆ ಮೃತ್ಯು ದಂಡನೆ ನೀಡಿ ಅಪಮಾನ ಮಾಡಿದ್ಯೋ ಅದೇ ಆಸ್ಥಾನಕ್ಕೆ ನಾನು ಕೃಷ್ಣನ ಮೃತದೇಹವನ್ನ ಹೊತ್ತು ತರ್ತೀನಿ. ಭಗವಂತ ಕಂಸನ ಮೃತ್ಯುದೂತನ ಹತ್ಯೆಯನ್ನ ಈ ಪೂತನಿಯೇ ಮಾಡಿದ್ದು ಅಂತ ಇಡೀ ಜಗತ್ತಿಗೆ ಸಾರ್ತೀನಿ. ಅದಾದ್ಮೇಲೆ ಭಗವಂತ ಕಂಸ, ಇಡೀ ಜೀವನ ನೀನು ನನ್ನ ಋಣದಲ್ಲೇ ಬದುಕಬೇಕು. ಕೃಷ್ಣ, ತುಂಬಾ ಕಣ್ಣ ಮುಚ್ಚಾಲೆ ಆಟ ಆಡ್ಬಿಟ್ಟೆ ನೀನು ಈ ಪೂತನಿ ಜೊತೆ. ನಾನ್ ಬರ್ತಿದ್ದೀನಿ ನಿನ್ನ ಎಲ್ಲ ಆಟಗಳನ್ನ ಕೊನೆಗಾಣಿಸೋಕೆ. ನಾರಾಯಣ ನಾರಾಯಣ, ನಿಮ್ಮ ಕಣ್ಣು ತೆರೆಯಿರಿ. ಯೋಗ ನಿದ್ರೆಯಿಂದ ಹೊರಬನ್ನಿ ಪ್ರಭು. ಜಗತ್ತಿನಲ್ಲಿ ಬಹಳ ದೊಡ್ಡ ಅನರ್ಥವಾಗಿದೆ ಪ್ರಭು. ದೇವರ್ಷಿ, ಸಾಧಕರು ಯಾವಾಗಲೂ ನಿರಪೇಕ್ಷೆಯಿಂದಿರುತ್ತಾರೆ. ಹಾಗಿದ್ದರೂ ತಮ್ಮ ಮುಖದಲ್ಲಿ ಈ ಚಿಂತೆ ಏಕೆ? ನಮ್ಮ ಚಿಂತೆಯನ್ನು ಇನ್ನಷ್ಟು ಹೆಚ್ಚಿಸಬೇಡಿ. ನೀವು ಏನೂ ತಿಳಿಯದಂತೆ ವರ್ತಿಸುತ್ತಿದ್ದೀರಿ ಪ್ರಭು. ಆದರೆ ಅಲ್ಲಿ ಪೂತನಿಗೆ ಎಲ್ಲವೂ ತಿಳಿದಿದೆ. ದೇವಿ, ಪೂತನಿಗೇನು ತಿಳಿದಿದೆಯೋ ಅದು ಸತ್ಯವೇ ಆಗಿದೆ. ಅದೇ ಸತ್ಯದ ಗುಣಧರ್ಮ. ಅದು ಬಹಳ ಕಾಲ ಅಡಗಿರುವುದಿಲ್ಲ. ಹಾಗಾಗಿ ಸತ್ಯವು ತಾನಾಗಿಯೇ ಪೂತನಿಗೆ ಗೋಚರಿಸಿದರೆ ಅದರಲ್ಲಿ ಚಿಂತೆ ಏನಿದೆ ದೇವಿ? ಪ್ರಭು, ಚಿಂತೆಯು ಸತ್ಯದ್ದಲ್ಲ, ಆದರೆ ಸಮಯದ್ದು. ಯಾವ ಸತ್ಯವನ್ನು ಜಗತ್ತಿನಲ್ಲಿ ಯಾರೂ ಅರಿಯರೋ ಆ ಸತ್ಯವನ್ನು ಪೂತನಿ ತಿಳಿದುಕೊಳ್ಳಲು ಇದು ಸಮಯವಲ್ಲ ಪ್ರಭು. ದೇವರ್ಷಿ, ನಿಮ್ಮಂತೆಯೇ ಎಲ್ಲ ಮನುಷ್ಯರಿಗೂ ಅನಿಸುತ್ತದೆ ಕೆಲವು ಘಟನೆಗಳು ಘಟಿಸಲು ಇದು ಸರಿಯಾದ ಸಮಯವಲ್ಲವೆಂದು. ಆದರೆ ಜಗತ್ತಿನಲ್ಲಿ ಎಲ್ಲ ಘಟನೆಗಳು ನಿಯಮಗಳಿಗನುಸಾರವಾಗಿ ಸರಿಯಾದ ಸಮಯದಲ್ಲೇ ನಡೆಯುತ್ತಿರುತ್ತವೆ. ಮನುಷ್ಯನು ಎದುರಾಗುವ ಸಂಕಟದಿಂದ ಭಯಭೀತನಾಗಿ ಉಚಿತವನ್ನು ಅನುಚಿತವೆಂದುಕೊಳ್ಳುವ ತಪ್ಪು ಮಾಡುತ್ತಾನೆ. ಆಗ ಅವನಿಗೆ ಸಂಕಟವಾಗುತ್ತಾನೆ. ಅದಕ್ಕಾಗಿ ಮನುಷ್ಯರೆಲ್ಲರೂ ಪೂರ್ಣ ವಿಶ್ವಾಸದಿಂದ ಕೆಲಸ ಮಾಡಬೇಕು. ಆಗಲೇ ತಮ್ಮ ಕಾರ್ಯದಿಂದ ಅವರು ಸಂಕಟದಿಂದ ಮುಕ್ತರಾಗುತ್ತಾರೆ. ಆದರೆ ಪ್ರಭು, ಆ ಪೂತನಿಯಿಂದ ಇಡೀ ಜಗತ್ತಿಗಾಗುತ್ತಿರುವ ಸಂಕಟಕ್ಕೇನು ಪರಿಹಾರ? ಹೌದು ಪ್ರಭು, ಪೂತನಿ ಕಂಸನ ವಿಶ್ವಾಸ ಪಡೆಯಲು ಇಂದು ಆಕೆ ಅರಿತ ಸತ್ಯವನ್ನು ಎಲ್ಲರಿಗಿಂತ ಮೊದಲು ಕಂಸನಿಗೆ ತಿಳಿಸುತ್ತಾಳೆ. ದೇವರ್ಷಿ, ಕಂಸನಿಗೆ ಪೂತನಿ ಮೇಲೆ ವಿಶ್ವಾಸ ಇತ್ತು. ಆದರೆ ಕಂಸನು ಅವಳ ಮೇಲೆ ಸಂದೇಹ ಪಟ್ಟು ಅವಳ ವಿಶ್ವಾಸಘಾತ ಮಾಡಿದ್ದಾನೆ. ಈಗ ಪೂತನಿ ಈ ಸತ್ಯವನ್ನು ಆಧಾರವಾಗಿರಿಸಿ ಒಂದು ನಿರ್ಧಾರ ಮಾಡುತ್ತಾಳೆ. ಅದರಿಂದ ಪೂರ್ವ ನಿರ್ಧರಿತ ಘಟನೆಗಳೇ ನಡೆಯುತ್ತವೆ. ಹಾಗಿದ್ರೆ ಇಲ್ಲಿ ಭಗವಂತ ಕಂಸನ ವಿರುದ್ಧ ಷಡ್ಯಂತ್ರ ಮಾಡಲಾಗಿತ್ತಾ? ಎಂತಹ ಷಡ್ಯಂತ್ರ ಅಂದ್ರೆ, ಭಗವಂತ ಕಂಸನಿಗೆ ನನ್ನ ಶಕ್ತಿ ಅಂದ್ರೆ ಈ ಪೂತನಿಯ ಶಕ್ತಿಯ ಮೇಲೆ ಸಂದೇಹ ಬರೋ ಹಾಗಾಯ್ತು. ರೋಹಿಣಿ ಅಕ್ಕ, ಇಲ್ಲಿ ನೋಡಿ, ಈ ಬೀಗಕ್ಕೇನಾಗಿದೆಯೋ ಗೊತ್ತಿಲ್ಲ, ತೆಗೆಯೋದಕ್ಕೆ ಆಗ್ತಿಲ್ಲ. ಹೇ ಭಗವಂತ, ಏನಾಯ್ತು ಈ ಬೀಗಕ್ಕೆ? ಕೃಷ್ಣ ಇಲ್ಲಿದ್ದಿದ್ರೆ ಇಷ್ಟೊತ್ತಿಗೆ ತೆಗ್ದಿರ್ತಿದ್ದ. ಆ ರಾತ್ರಿ ಸೆರೆಮನೆಯ ಬೀಗಗಳು ತೆರೆದಿದ್ದಾದ್ರೂ ಹೇಗೆ? ನಂದ್ರಾಣಿ, ವೈದ್ಯರು ಹಸುಗಳ ಮದ್ದಿಗೆ ಸೊಪ್ಪು ತರ ಕೇಳಿದ್ರಲ್ಲ, ಅದನ್ನ ತಂದಿದ್ದೀನಿ. ದಾಮೋದ್ರಣ್ಣ, ನೀವ್ ಸೊಪ್ಪು ತರೋದಕ್ ಹೋಗಿದ್ರು ಅಥವಾ ಸ್ನಾನಕ್ ಹೋಗಿದ್ರು? ನಂದ್ರಾಣಿ, ನಾನು ಹೋಗಿದ್ದು ಸೊಪ್ಪು ತರಕೇನೆ. ಸೊಪ್ಪು ಯಮುನೆಯ ಇನ್ನೊಂದ್ ದಡದಲ್ಲಿತ್ತು. ಆದ್ರೆ ಯಮುನೆ ತುಂಬಿ ಹರಿತಾ ಇದ್ಲು. ಆದ್ರೆ ಈ ಸೊಪ್ಪನ್ನ ನಾನು ಹೇಗ್ ತರೋದು? ಸೊಪ್ಪಿಲ್ದೆ ಹಾಗೆ ಬರೋದಾ?
ಅದಂತೂ ದಾಮೋದರನ್ ಚರಿತ್ರೆಲೇ ಇಲ್ಲ. ಅಷ್ಟೇ, ಸೊಪ್ಪು ತರ್ತಾ ತರ್ತಾ ಸ್ನಾನನೂ ಆಗೋಯ್ತು. ಸರಿ, ಹಾಗಾದ್ರೆ ಆ ಸೊಪ್ಪನ್ನ ಗೋಶಾಲೆಯಲ್ಲಿಟ್ಟು ನಿಮ್ ಒದ್ದೆ ಬಟ್ಟೆನ ಬದಲಾಯಿಸ್ಕೊಳ್ಳಿ. ಹೋಗಿ. ಸರಿ ಸರಿ. ಆ ರಾತ್ರಿ ಯಮುನೆ ಕೂಡ ತುಂಬಿ ಹರಿತಾ ಇದ್ಲು. ಇಂತಹ ಗೋಪಾಲಕರು ಮಾತ್ರ ಅಂತಹ ಯಮುನೆಯನ್ನು ದಾಟಕ್ ಸಾಧ್ಯ. ಏನಾಯ್ತಮ್ಮ? ನೀವು ಮುಂದೆ ಯಾವತ್ತೇ ಪಾಯಸ ಮಾಡಿದ್ರು ನನ್ ಕರೆಯೋದ್ ಮರಿಬೇಡಿ. ನನ್ನ ಸಂದೇಹ ಸತ್ಯ ಆಯ್ತು. ಇವನ್ ಯಾರೋ ಸಾಧಾರಣ ಬಾಲಕ ಅಲ್ಲ. ಯಾರಿಗಾಗಿ ಅಶರೀರವಾಣಿಯಾಗಿತ್ತೋ ಅದೇ ವಸುದೇವ ದೇವಕಿಯರ 8ನೆಯ ಪುತ್ರ ಇವನು. ಕೃಷ್ಣ, ಇಲ್ ನೋಡು, ಎಷ್ಟೊತ್ತಿಂದ ಈ ಬೀಗ ತೆಗೆಯೋದಕ್ ಪ್ರಯತ್ನ ಪಡ್ತಾ ಇದ್ದೀನಿ, ತೆಗಿಯೋದಕ್ಕೆ ಆಗ್ತಿಲ್ಲ. ಇರಮ್ಮ, ನಾನ್ ತೆಗಿತೀನಿ. ಅರೆ, ನನ್ ಮುದ್ದು ಕೃಷ್ಣ ಎಷ್ಟು ಬುದ್ಧಿವಂತ. ನೀನು ಹುಟ್ಟಿದಾಗ ನನ್ನಿಂದ ತಪ್ಪಿಸ್ಕೊಂಡ್ಬಿಟ್ಟೆ. ಆದ್ರೆ ಇನ್ನು ನಿನಗೆ ಉಳಿಗಾಲ ಇಲ್ಲ. ನಿನ್ನನ್ ಕೊಲ್ಲೋದಿಕ್ಕೇನೆ ಈ ಪೂತನಿ ಇಲ್ಲಿ ಬಂದಿರೋದು. ದೊಡ್ಡಮ್ಮ, ನೀವ್ ಸಿಕ್ಬಿದ್ರಿ. ನಿಮ್ ಸತ್ಯ ನನ್ಗೆ ಗೊತ್ತಾಗೋಯ್ತು. ಯಾವ ಸತ್ಯ? ನೀನ್ ಏನ್ ಹೇಳ್ತಿದ್ಯಾ ಕೃಷ್ಣ? ದೊಡ್ಡಮ್ಮ, ನೀವು ನನ್ನ ತುಂಬಾನೇ ಪ್ರೀತಿ ಮಾಡ್ತೀರಾ. ಅದು ನನ್ನ ಅಮ್ಮನ್ಗಿಂತಲೂ ಮತ್ತ ಅಣ್ಣನ್ಗಿಂತಲೂ ಅಲ್ವಾ ದೊಡ್ಡಮ್ಮ? ಅದಕ್ಕೆ ನಾನಿವತ್ತು ಅಮ್ಮ ಮಾಡಿರೋ ಬೆಣ್ಣೆ ತಿನ್ನಲ್ಲ, ಆದ್ರೆ ನೀವು ಮಾಡಿರೋ ಲಾಡು ತಿಂತೀನಿ. ಲಾಡುನಾ? ಆದ್ರೆ ನನಗೆ ಲಾಡು ಮಾಡೋದು. ದೊಡ್ಡಮ್ಮ, ನೀವು ನನ್ಗೆ ಸ್ವಲ್ಪ ಸಹಾಯ ಮಾಡ್ಬೇಕಷ್ಟೇ. ಲಾಡು ಮಾಡೋದು ಹೇಗಂತ ನನ್ಗೆ ಹೇಳಿದ್ರೆ ಸಾಕು. ಲಾಡು ಹೇಗ್ ಮಾಡೋದಂತ ನೀವು ನನ್ಗೆ ಹೇಳ್ತೀರಾ ಅಲ್ವಾ? ಯಾಕಿಲ್ಲ ಕೃಷ್ಣ, ನಿನ್ನನ್ ಕೊಲ್ಲೋ ಇಂಥ ಅವಕಾಶನ ನಾನ್ ಯಾಕೆ ಬಿಟ್ಕೊಡ್ತೀನಿ? ಹಾ ಕೃಷ್ಣ, ಖಂಡಿತ ಹೇಳ್ತೀನಿ. ಹಾಗಾದ್ರೆ ಬನ್ನಿ ದೊಡ್ಡಮ್ಮ, ನಾವು ಸಿಹಿಯಾಗಿ ಲಾಡು ಮಾಡೋಣ. ಅದನ್ನ ತಿಂದು ಅಣ್ಣ ಶಕ್ತಿಶಾಲಿ ಆಗ್ಲಿ. ಬೇಗ ಬನ್ನಿ. ದೊಡ್ಡಮ್ಮ, ಇವತ್ ಮಾಡೋ ಲಾಡು ಹೇಗಿರ್ಬೇಕಂದ್ರೆ ಈ ತರದ್ ಲಾಡು ಅಣ್ಣ ತಿಂದಿರ್ಲೇಬಾರ್ದು. ಲಾಡುಗಳನ್ನ ನಾನ್ ತಿಂತೀನಿ ಕೃಷ್ಣ, ಅದು ಭಗವಂತ ಕಂಸನ ಕೈಯಿಂದ. ಅದಕ್ಕೂ ಮೊದಲು ನಿನ್ನನ್ನ ಕೊಲ್ತೀನಿ. ದೊಡ್ಡಮ್ಮ, ಲಾಡು ಪಾಕ ಅಂತೂ ಇವಾಗ ಮಾಡಾಯ್ತು, ಮುಂದೇನು? ಈಗ ಈ ಪಾತ್ರದಲ್ಲಿರೋದ್ನೆಲ್ಲ ಸ್ವಲ್ಪ ಈ ಪಾಕಕ್ಕೆ ಹಾಕು. ಇವೆಲ್ಲನಾ? ದೊಡ್ಡಮ್ಮ, ಈ ಮಸಾಲೆಗಳನ್ನ ಅಮ್ಮ ತರಕಾರಿಗಳಿಗಾಕ್ತಾಳೆ. ನೀನೇ ಹೇಳಿದ್ದು ತಾನೆ ಲಡ್ಡು ರುಚಿಯಾಗಿರ್ಬೇಕು ಅಂತ. ಹಾಗಾದ್ರೆ ನಾನ್ ಏನ್ ಹೇಳ್ತೀನೋ ಅದನ್ನೇ ಮಾಡು. ಇವತ್ ದೊಡ್ಡಮ್ಮಂಗೆ ಏನಾಗಿದೆ? ಅವ್ರು ಯಾವತ್ತೂ ಕೋಪಿಸ್ಕೊಳ್ಳಲ್ವಲ್ಲ. ಕೃಷ್ಣ, ಅಡ್ಗೆ ಮನೇಲಿ ನೀನೇನ್ ಮಾಡ್ತಿದ್ಯಾ? ಬೆಣ್ಣೆ ಇರೋದು ಅಮ್ಮನ ಹತ್ರ ಅಲ್ವಾ? ನಾನ್ ಲಾಡು ಮಾಡ್ತಿದ್ದೀನಿ, ಅದು ನನ್ಗೋಸ್ಕರನೇ. ಲಡ್ಡು ಮತ್ತೆ ಕೃಷ್ಣ, ಈ ಬೆಣ್ಣೆ ಕಳ್ಳಂಗೆ ಬೆಣ್ಣೆಗಿಂತ ಲಡ್ಡು ಹೇಗಿಷ್ಟ ಆಯ್ತು? ದೊಡ್ಡಮ್ಮ, ಒಳ್ಳೆ ಘಮ ಬರ್ತಿದೆ. ಲಾಡುನು ತುಂಬಾ ಚೆನ್ನಾಗಿರುತ್ತೆ. ಲಾಡು ವಿಶೇಷವಾಗಿರುತ್ತೋ ಇಲ್ವೋ, ಆದ್ರೆ ನಿನ್ನ ಸಾವಂತೂ ವಿಶೇಷವಾಗಿರುತ್ತೆ. ಬಾ, ಲಾಡು ಮಾಡೋಣ. ತಗೋ ಮಾಡು.
ಮತ್ತು ಅಶರೀರವಾಣಿ ಸುಳ್ಳಾಯ್ತು. ಭಗವಂತ ಕಂಸನನ್ನು ಕೊಲ್ಲಬೇಕಾಗಿದ್ದವನು ಇಂದು ಸತ್ತ. ಇಂದು ಸತ್ಯವಾಯಿತು, ಈ ಪೂತನಿಗೆ ಯಾವುದೂ ಅಸಂಭವ ಅಲ್ಲ ಅಂತ.